ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ಇದು ಶುಕ್ರವಾರದ ವಿಡಿಯೋ. ಶುಕ್ರವಾರ ಬೆಳಗ್ಗೆ 4 ಗಂಟೆಗೆ ಎದ್ದು ಗುರುವಾರ ಅಂದರೆ ನೆಕ್ಸ್ಟ್ ವೀಕು ಗುರುವಾರದ್ದು ವಿಡಿಯೋ. ಬೆಳಗ್ಗೆ ನಾನು 4 ಗಂಟೆಗೆ ಎದ್ದು ನೆಲ ಎಲ್ಲ ಒರೆಸಿನಿ. ಹಾಗೆ ಸ್ನಾನ ಎಲ್ಲ ಮಾಡಿಕೊಂಡು ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಯಾವುದಪ್ಪ ಅಂದರೆ ಅಣ್ಣಮ್ಮ ಸ್ವಾಮಿ ದೇವಸ್ಥಾನ, ಅಣ್ಣಮ್ಮ ದೇವಿ ಟೆಂಪಲ್ಗೆ. ಹಾಗೆ ಎಂದಕ್ಕೆ ಅಂದರೆ ಅದೇ ಹೇಳಿದ್ನಲ್ಲ, ನಮ್ಮ ಚಿಕ್ಕ ಮಕ್ಕಳಿಗೆ ಹುಷಾರಿಲ್ದಾಗ ಹರಕೆ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತೆಲ್ಲ ಮೋಡ ಮುಚ್ಕೊಂಡಿತ್ತು ಬೆಳಗ್ಗೆನೇ, ಯಾಕೆ ಅಂತ ಗೊತ್ತಿರಲಿಲ್ಲ ವೆದರು. ಹಾಗೆ ಮಕ್ಕಳನ್ನು ಕೂಡ ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದರು. ಹಾಗೆ ಇವತ್ತು ಸನ್ರೈಸು ಇಲ್ಲ, ಏನೂ ಇಲ್ಲ. ಮತ್ತು ಇನ್ನೂ ಲೈಟ್ಗಳೆಲ್ಲ ಉರಿತಾ ಇತ್ತು ಅಂದರೆ ಬೀದಿ ದೀಪಗಳು. ಸೊ ಹಾಗಾಗಿ ಹಾಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಹಾಗೆ ನನ್ನ ಮಗಳು ನೋಡ್ತಾ ಇರ್ಬೋದು, ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದಾಳೆ. ಹಾಗೆ ಇಲ್ಲಿ ಮನೆ ಬಾಗಿಲ ಹತ್ರ ಒಂದು ತುಳಸಿ ಪಾಟನ್ನು ಕೂಡ ಇಟ್ಕೊಂಡು ತುಳಸಿ ಗಿಡ ಹಾಕಿದ್ದೀನಿ. ಮುಂಚೆ ಒಂದನ್ನು ತಂದು ಹಾಕಿದ್ಲು ನನ್ನ ಮಗಳು. ಅದು ಯಾಕೋ ಇದ್ಕಿದಂಗೆ ಒಣಗೋಯ್ತು. ಅಂದರೆ ನನ್ನ ಮಗಳು ಚಿಕ್ಕವಳು ಹುಷಾರು ತಪ್ಪೋದಕ್ಕೆ ಮುಂಚೆ ಇದ್ಕಿದಂಗೆ ಒಣಗೋಯ್ತು. ಅದು ಹಾಕಿದ್ದೆಲ್ಲ ಒಳ್ಳೆಯದಕ್ಕೆ ಅಂತಲೇ ಅಂದ್ಕೋಬೇಕು. ಹಾಗೆ ಮನೆ ಮುಂದೆ ಯಾವಾಗಲೂ ತುಳಸಿ ಗಿಡನ ಹಾಕಬೇಕು. ಏನಕ್ಕೆ ಅಂತ ಅಂತೀರಾ? ಮನೆಗೆ ಏನೇ ಕಷ್ಟ ಬರ್ತಿದ್ರು, ಮನೆಗೆ ಏನೇ ತೊಂದರೆ ಆಗ್ತಿದ್ರು, ಹಾಗೆ ಮನೆಯವ್ರಿಗೆ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಬರ್ತಾಯಿದೆ ಅಂತಂದರೆ ಅದು ತಡೆಯುತ್ತೆ ಗಿಡ. ಅಂದರೆ ತುಳಸಿಗೆ ಅಷ್ಟು ಮಹತ್ವ ಇದೆ, ತುಳಸಿಗೆ ಅಷ್ಟು ಶಕ್ತಿ ಇದೆ. ಅದೇನು ಮಾಡುತ್ತಪ್ಪ ಅಂತಂದರೆ ಅದನ್ನು ತಡೆದು ಅದು ಸಾಯುತ್ತೆ. ಅಂದರೆ ಅದು ಕೆಟ್ಟ ಶಕ್ತಿ ಏನೇ ಇರುತ್ತೋ ಅದನ್ನು ಅದು ತಡೆ ಹಿಡಿದು ಅದು ಸಾಯುತ್ತೆ. ಬಟ್ ಮನೆಯಲ್ಲಿರತಕ್ಕಂಥ ಜನರದ್ದೇ ಆಗಲಿ ಅದನ್ನೇ ಆಗಲಿ ಪ್ರಾಣನ ಉಳಿಸಿ ಅದು ದೃಷ್ಟಿನ ನಿವಾರಿಸುತ್ತೆ. ಸೊ ಹಾಗಾಗಿ ಎಲ್ಲರೂ ಅವರ ಮನೆ ಬಾಗಿಲಲ್ಲಿ ಒಂದು ತುಳಸಿ ಗಿಡನ ಹಾಕಿ ತುಳಸಿ ಪಾಟ್ನ ಇಟ್ಕೊಳ್ಳಿ ಸಿಟಿಲಿರೋರು. ಇದು ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿದ್ದೀನಿ ನಾನು. ತುಳಸಿ ಗಿಡ ಇಟ್ಟರೆ ಮನೆಗೆ ತುಂಬ ಒಳ್ಳೆಯದು. ಗಂಡ ಹೆಂಡತಿ ವಿಷಯದಲ್ಲ ಆಗಲಿ, ಹಾಗೆ ದುಡ್ಡು ಕಾಸಿನ ವಿಷಯದಾಗಲಾಗಲಿ, ಮನೆಯಲ್ಲಿ ನೆಮ್ಮದಿ ಇರೋದಾಗಲಿ ಎಲ್ಲದಕ್ಕೂ ತುಂಬ ಒಳ್ಳೆಯದು ತುಳಸಿ ಪಾಟ್ ಇದ್ದರೆ. ನಾನು ಬೆಂಗಳೂರಿಗೆ ಮದುವೆ ಆಗಿ ಬಂದಷ್ಟರಲ್ಲಿ ಹಾಗೆ ನನ್ನ ದೊಡ್ಡ ಮಗಳು ಚಿಕ್ಕ ಮಗುನಲ್ಲಿ ಇಟ್ಕೊಂಡಿದ್ದೆ. ಆಮೇಲೆ ನಾನು ಸ್ವಲ್ಪ ಊರಿಗೆ ಹೋಗ್ತಾಯಿದ್ದೆ. ಹಾಗಾಗಿ ಒಂದು ವಾರ 15 ದಿವಸ ಹಿಂಗೆ ಊರಿಗೆ ಹೋಗುವಾಗ ತುಳಸಿ ಗಿಡಕ್ಕೆ ನೀರು ಹಾಕ್ತಲೇ ಒಣಗೋಯ್ತು. ಹಾಗೆ ಮನೆ ಚೇಂಜ್ ಮಾಡಿದ್ವಿ ನಾವು. ಚಿಕ್ಕ ಮಗಳು ಪ್ರೆಗ್ನೆಂಟಲ್ಲಿ ಅನಿಸುತ್ತೆ, ಆವಾಗ ತುಳಸಿ ಗಿಡ ಒಣಗೋಗಿತ್ತು ನೀರು ಹಾಕ್ತಲೇ. ಆವಾಗಿಂದ ಮತ್ತೆ ಮನೆ ಚೇಂಜ್ ಮಾಡಿದ್ವಿ ಚಿಕ್ಕ ಮಗಳು ಹುಟ್ಟಿದ ಮೇಲೆ. ಆಮೇಲೆ ಗಿಡಕ್ಕೆ ನೀರು ಹಾಕಲಿಲ್ಲ, ಗಿಡನ ಸೌಕರ್ಯನೂ ಮಾಡಲಿಲ್ಲ. ಆಮೇಲೆ ತುಳಸಿ ಗಿಡನೇ ಹಾಕಲಿಲ್ಲ ಅಂತ ಹೇಳ್ಬೋದು. ಯಾವಾಗ ತುಳಸಿ ಗಿಡ ಒಣಗ್ತು ಹಾಗೆ ಮತ್ತು ನಾವು ತುಳಸಿ ಗಿಡ ಹಾಕಲಿಲ್ವೋ ಆವಾಗಲಿಂದನೇ ನಮಗೆ ಪ್ರಾಬ್ಲಮ್ಮು ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಆವಾಗಿಂದ ಕಷ್ಟನೇ. ಹಾಗೆ ಇಷ್ಟು ದಿನವರೆಗೂ ಹಾಕೇ ಇರಲಿಲ್ಲ. ನಾವು ಮುಂಚೆ ಇದ್ದ ಮನೆಯಲ್ಲಿ ಗೊತ್ತಿರ್ಬೋದು ನೀವು, ಹಳೆ ವಿಡಿಯೋಸ್ ನೋಡಿದರೆ ಅಲ್ಲಿ ಗಾಳಿ ಬೆಳಕು ಬರ್ತಿರಲಿಲ್ಲ. ಹಾಗಾಗಿ ನಾನು ಆ ಮನೆಯಲ್ಲಿ ತುಳಸಿ ಗಿಡನ ಹಾಕಿರಲಿಲ್ಲ. ಮತ್ತು ಈ ಮನೆಗೆ ಬಂದಮೇಲೆ ಇಲ್ಲಿ ಗಾಳಿ ಬೆಳಕು ಚೆನ್ನಾಗಿದೆ. ಹಾಗೆ ಈ ಮನೆಗೆ ಬಂದು ತುಂಬ 1 ವರ್ಷದ ಮೇಲೇ ಆಯಿತು. ಇಲ್ಲಿ ಬಂದ್ರೂ ಹಾಕಿರಲಿಲ್ಲ. ನಮ್ಮ ಪಕ್ಕದ ಮನೆಯೆಲ್ಲ ಹಾಕಿದ್ದಾರೆ ನೋಡಿದೆ. ಹಾಗೆ ಕೆಳಗಡೆ ಎಲ್ಲ ಹಾಕಿದ್ದಾರೆ. ಸೊ ನಾನು ಹಾಕೋಣ ಅಂತ ಹೇಳ್ಬಿಟ್ಟು ತುಂಬ ದಿವಸದಿಂದ ಅಂದ್ಕೊಂಡು ತುಳಸಿ ಗಿಡನ ತಂದು ಹಾಕಿದೆ. ಫಸ್ಟು ಒಂದು ತಂದು ನನ್ನ ದೊಡ್ಡ ಮಕ್ಳ ಕೈಲಿ ಹಾಕ್ಸಿದ್ದೆ, ಅದು ಒಣಗೋಯ್ತು. ಇವಾಗ ನಾನೇ ಒಂದನ್ನು ಹಾಕಿದ್ದೀನಿ. ಹಾಗೆ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಇಲ್ಲಿ ಬಂದು ಮಕ್ಕಳ ಜೊತೆನೇ ಬಸ್ಸಲ್ಲಿ ಬಂದು ದೇವಸ್ಥಾನದ ಹತ್ರ ಬಂದು ಮೊಸರೆಲ್ಲ ಸುರಿದು ಹಾಗೆ ಅರಿಶಿನ ಕುಂಕುಮ ಮೊಸರನ್ನ ಎಲ್ಲ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಹಾಗೆ ಇಲ್ಲಿ ಉಪ್ಪು ಮೆಣಸು ಎಲ್ಲ ಹಾಕ್ತಾರೆ. ಪೂಜೆ ಸಾಮಾನು ಕೊಡಿ ಅಂದರೆ ಸಾಕು, ಅವರೇ ಕೊಡ್ತಾರೆ. ಎಲ್ಲನೂ 100 ರೂಪಾಯಿ ತೊಗೋತಾರೆ. ನಾವಲ್ಲಿ ಹೊರಗಡೆ ಪೂಜೆ ಮುಗಿಸ್ಕೊಂಡು ಒಳಗಡೆ ಬಂದ್ವಿ. ಬಟ್ ಬೆಳಗ್ಗೆ ಆಗಿದ್ದರಿಂದ ಯಾರೂ ಜನ ಇರಲಿಲ್ಲ. ಹಾಗೆ ಗುರುವಾರ ಆಗಿದ್ದರಿಂದ ಇದ್ದಿದ್ದು ರಶ್ ಕಮ್ಮಿ ಇತ್ತು. ಹಾಗೆ ಇಲ್ಲಿ ಒಂದು ಅಣ್ಣಮ್ಮ ದೇವಿ ವಿಗ್ರಹನ ರೆಡಿ ಮಾಡಿ ಇಲ್ಲಿ ಕೂರಿಸಿದ್ರು. ಸೊ ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಹಾಗೆ ದರ್ಶನ ಮಾಡಿಕೊಂಡು ಮೊಸರನ್ನ ತೊಗೊಂಡೋಗಿದ್ದು ಪ್ರಸಾದ ಎಲ್ಲ ಹಂಚ್ಬಿಟ್ಟು ಹಾಗೆ ಸ್ವಲ್ಪ ವಾಪಸ್ಸು ಮನೆಗೆ ಪ್ರಸಾದನ ತೊಗೊಂಡು ಬಂದ್ವಿ. ಹಾಗೆ ಜನ ಯಾರೂ ಇರಲಿಲ್ಲ. ಹಾಗೆ ಇಲ್ಲಿ ತುಂಬ ವಿಗ್ರಹಗಳನ್ನ ಮಾಡಿಸಿ ಇಟ್ಟಿದ್ದಾರೆ. ಯಾಕಂದರೆ ಇಡೀ ಬೆಂಗಳೂರನ್ನ ಕಾಯೋಳು ಅಣ್ಣಮ್ಮ, ಅಂದರೆ ನಗರ ದೇವತೆ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲ ಏರಿಯಾಗಳಲ್ಲೂ ಊರಹಬ್ಬ ಮಾಡಿದಾಗ ವಿಗ್ರಹಗಳನ್ನ ತೊಗೊಂಡೋಗ್ತಾರಲ್ವ, ಸೊ ಆವಾಗ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜಾಸ್ತಿನೇ ಮಾಡಿಸಿ ಇಟ್ಟಿದ್ದಾರೆ ಇಲ್ಲಿ. ಆದರೆ ನನಗಿಲ್ಲಿ ಬಂದಾಗ ಒಂದು ಬೇಜಾರು ಏನಪ್ಪ ಅಂತಂದರೆ, ಇದು ಎಷ್ಟೇ ಅಭಿವೃದ್ಧಿ ಬಂದರು, ಎಷ್ಟೇ ಜನ ಭಕ್ತಿಯಿಂದ ಬಂದರು, ಎಂತೆಂಥ ದೊಡ್ಡ ಸ್ಟಾರ್ಗಳೆಲ್ಲ ಬರ್ತಾರೆ, ನೀವೇ ನೋಡಿರ್ಬೋದು. ಮೊನ್ನೆ ಹರಿಪ್ರಿಯಾಗೆ ವಸಿಷ್ಠ ಅವ್ರು ಬಂದಿದ್ದಾರೆ, ಹಾಗೆ ಅಮೂಲ್ಯ ಅವ್ರು ಬಂದಿದ್ದಾರೆ.
ಏನಕ್ಕಪ್ಪ ಅಂದರೆ ಈ ನಗರ ದೇವತೆ ಅಣ್ಣಮ್ಮ ದೇವಿ ಮಕ್ಳಿಗೆ ಕಾಯೋವಳು ಅಂತಲೇ ಹೇಳ್ಬೋದು. ಯಾಕಂದರೆ ಮಕ್ಳಿಗೆ ಏನಾದರೂ ಹುಷಾರು ತಪ್ಪಿತು ಅಂತಂದರೆ ಇಲ್ಲಿ ಬಂದು ಒಂದು ಸಲ ಮಕ್ಕಳನ್ನ ಕರ್ಕೊಂಬಂದು ಪೂಜೆ ಮಾಡಿಸ್ಕೊಂಡು ಒಂಚೂರು ಮೊಸರದ್ದು ಇದು ಮಾಡಿಬಿಟ್ಟು ಹೋದರೆ ಮಕ್ಕಳು ಬೇಗ ಗುಣ ಆಗ್ತಾರೆ. ಹಾಗೆ ನಾನು ನನ್ನ ದೊಡ್ಡ ಮಗಳು ಚಿಕ್ಕ ವಯಸ್ಸಿಂದನೂ ಕೂಡ ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ. ಹಾಗೆ ಅಷ್ಟೆಲ್ಲ ದೊಡ್ಡ ದೊಡ್ಡ ಸ್ಟಾರ್ ಬಂದ್ರೂ ಅಲ್ಲಿ ಕ್ಲೀನ್ನೆಸ್ ಇಲ್ಲ, ಅಲ್ಲಲ್ಲಿ ಸಿಕ್ಕಾಬಟ್ಟೆ ಗಲೀಜು, ಕಸ, ವಾಸನೆ, ಒಂಥರ ಇದು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಗಲೀಜಿದೆ ದೇವಸ್ಥಾನ. ಬಟ್ ಬೇರೆ ದೇವಸ್ಥಾನಗಳಿಗೆ ಹೋಲಿಸ್ಕೊಂಡ್ರೆ ಅತ್ಯಂತ ಗಲೀಜಾಗಿರೋ ದೇವಸ್ಥಾನ ಅಣ್ಣಮ್ಮ ದೇವಸ್ಥಾನ ಅಂತ ಹೇಳ್ಬೋದು. ಬಟ್ ಯಾಕೆ ಅಲ್ಲಿ ಅವರು ಆ ರೀತಿ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ನಂಗೆ ತುಂಬ ಬೇಜಾರಾಗುತ್ತೆ. ಅಮ್ಮ ಅದನ್ನು ಅದೇನೋ ಥರ ಕೊಳಕಲ್ಲೇ ಇರಬೇಕು ಅಂತ ಆಸೆ ಪಡ್ತಾಳೋ, ಇಲ್ಲ ಅವಳಿಗೆ ಕೊಳಕು ಇಷ್ಟನೋ, ಇಲ್ಲ ಅಲ್ಲಿ ಇರೋರು ಕ್ಲೀನ್ ಮಾಡಲ್ವೋ ಗೊತ್ತಿಲ್ಲ. ಆದ್ರೂ ಒಂಥರ ಬೇಜಾರಾಗುತ್ತೆ. ಏನು ಮಾಡೋದಕ್ಕಾಗಲ್ಲ. ಸುಮ್ಮನೆ ನಾವೂ ನೋಡಿಕೊಂಡು ಬೇಜಾರು ಮಾಡ್ಕೊಂಡು ಬರಬೇಕಷ್ಟೆ. ಹಾಗೆ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಅಲ್ಲೇ ಮೆಜೆಸ್ಟಿಕ್ಕಲ್ಲೇ ನಾಷ್ಟ ಮಾಡೋಕ್ಕೆ ಹೋದ್ವಿ. 3 ಜನಕ್ಕೇ 230 ರೂಪಾಯಿ ತೊಗೊಂಡ್ರು. 1 ಲೀಟ್ರ್ ವಾಟ್ರು, ಒಂದು ದೋಸೆ, ಒಂದು ಸೆಟ್ ದೋಸೆ, ಒಂದು ಮಸಾಲೆ ದೋಸೆ ಮತ್ತು ಒಂದು ರೈಸ್ ಬಾತಿಗೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಇಲ್ಲಿ 70 ರೂಪಾಯಿ ತೊಗೋತಾರೆ. ಬಟ್ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ನಾನು ಏನಕ್ಕೆ ಅಂತಂದರೆ ಅಲ್ಲಿ ಹೋಗುವಾಗ ಈ ನಮ್ಮ ಚಿಕ್ಕ ಮಗಳು ತುಂಬ ಆಸೆ ಪಡ್ತಾಳೆ ಹೊರಗಡೆ ತಿಂಡಿ ಊಟಕ್ಕೆ. ಹಾಗಾಗಿ ಅವಳಿಗೋಸ್ಕರ ಅಲ್ಲಿ ಕೊಡಿಸ್ದೆ. ಚೆನ್ನಾಗಿರಲಿಲ್ಲ. ಬಟ್ ಟೈಮ್ ಬೇರೆ ಆಗಿತ್ತು, ಬಂದು ಆಫೀಸಿಗೆ ಹೋಗ್ಬೇಕು, ಮನೆಗೆ ಬಂದು ಆಫೀಸ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕೊಡಿಸ್ದೆ. ಹಾಗೆ ಬಂದು ಆಫೀಸಿಗೆ ಹೋಗಿ ಆಫೀಸಿಂದ ಸಂಜೆ ಬಂದಾಗ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ ಅಂತ ಮಾಡಿದ್ದು ಹೂರಣ ಇತ್ತು. ಹಾಗಾಗಿ ಸ್ವಲ್ಪ ಮೈದಾನ ಕಲಿಸ್ಬಿಟ್ಟು ಒಬ್ಬಟ್ಟು ತಟ್ಟೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಬಟ್ ನನ್ನ ಕೈಯಲ್ಲಿ ಒಬ್ಬಟ್ಟು ಚೆನ್ನಾಗಿ ಬರೋಲ್ಲ. ಮೈದಾ ಚೆನ್ನಾಗಿ ಮಿದೀತೀನಿ, ಮೈದಾ ಸೂಪರಾಗಿ ಬರುತ್ತೆ. ಬಟ್ ಹೂರಣ ಚೆನ್ನಾಗಿ ಬರೋಲ್ಲ. ಹೂರಣ ತೆಳ್ಳಗಾಗ್ಬಿಡುತ್ತೆ ಯಾವಾಗಲೂ ಅಷ್ಟೇ. ಹಾಗೆ ಮೈದಾ ಹಿಟ್ಟನ್ನ ಕಲಸೋದನ್ನ ನನ್ನ ಚಿಕ್ಕ ಮಗಳಿಗೆ ಹೇಳ್ಕೊಡ್ತಾಯಿದ್ದೆ. ಯಾಕಂದರೆ ಅವಳಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಅವಳು ಸ್ವೀಟ್ಸ್ ಅಡುಗೆ ಮಾಡೋದಕ್ಕೆ ಏನು ರಿಸ್ಕ್ ಆದರೂ ತೊಗೋತಾಳೆ. ಹಾಗಾಗಿ ನಾನು ಹೇಳ್ಕೊಡ್ತಾಯಿದ್ದೆ. ನನ್ನ ಚಿಕ್ಕ ಮಗಳು, ದೊಡ್ಡ ಮಗಳು ಹೇಳ್ತಾಯಿದ್ಲು, ವಿಡಿಯೋ ಮಾಡ್ತಾಯಿದ್ಲು. ಹಾಗಾಗಿ ಇದು ಹಿಟ್ಟನ್ನ ಕಲಿಸಿದ್ರು. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.